ಆಗಿದೆ. ನೋಡು, ಹಾಗೆಲ್ಲ ಮಾತಾಡಬಾರ್ದು. ಏನೇ ಇದ್ರೂ ಮಾತಾಡಿ ಪರಿಹಾರ ಮಾಡ್ಕೋಬೇಕು. ಇಲ್ಲಿ ಯಾರಿಗೂ ನನ್ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ಮೇಲೆ ನನ್ ಕಷ್ಟಗಳನ್ನ ಕೇಳೋ ಮನ್ಸು ಇಲ್ಲಿ ಯಾರಿಗಿರುತ್ತೆ? ನಾನಿಲ್ಲಿರೋ ಒಂದೊಂದು ನಿಮಿಷನೂ ನರ್ಕದಲ್ಲಿರೋ ಹಾಗೆ ಅನ್ನಿಸ್ತಿದೆ. ನಾನಿಲ್ಲಿ ಒಂಟಿ ಅಕ್ಕ. ಯಾಕೆ ಹಾಗೆಲ್ಲ ಮಾತಾಡ್ತಿದ್ಯಾ? ಹೀಗಂತದ್ದೇನಾಯ್ತು? ಏನ್ ನಡಿಬಾರ್ದಾಗಿತ್ತು ಅದೆಲ್ಲಾನು ನಡೆದೋಯ್ತು. ಈಗ ಯಾವ್ದು ಬಾಕಿ ಇಲ್ಲ ಅಕ್ಕ. ತಾರಕಣ್ಣನ್ ಜೊತೆ ಏನೇನಾಯ್ತಲ್ಲ, ನನ್ ಗಂಡ ನನಗ್ ಫೋನ್ ಮಾಡಿ ಹೇಳಿದ್ರು. ಅಕ್ಕ, ಅದನ್ನೆಲ್ಲ ನಾನು ನನಗೋಸ್ಕರ ಮಾಡ್ಲಿಲ್ಲ, ಅವ್ರಿಗೆ ಒಳ್ಳೇದಾಗ್ಲಿ ಅಂತಾನೆ ಮಾಡಿದ್ದು. ಆದ್ರೆ ಅದ್ ಯಾವ್ದು ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ನನ್ ಬಾಟ್ಲು ಮುಟ್ಟೋದಕ್ಕೆ ನಿನ್ಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಹಾಗಂತ ನಾನೇನು ಅವ್ರ ಹೆಂಡತಿ ಅನ್ನೋ ಅಧಿಕಾರದಲ್ಲಿ ಹೀಗ್ ಮಾಡ್ಲಿಲ್ಲ ಅಕ್ಕ. ಆ ಬಾಟ್ಲುಗಳನ್ನ ನೋಡ್ತಾ ಇದ್ರೆ ಕೋಪ ಜಾಸ್ತಿ ಆಗುತ್ತೆ. ಅದ್ರಿಂದಾನೇ ನನ್ ಜೀವನ ಹಾಳಾಗಿದ್ದು ಅನ್ನೋ ಕೋಪದಿಂದ ಹಾಗೆ ಮಾಡ್ದೆ. ನೋಡು, ಆಗಿದ್ದೆಲ್ಲ ಆಗೋಗಿದೆ. ನೀನ್ ಅದನ್ನ ಯೋಚನೆ ಮಾಡ್ಕೊಂಡು ಅಳ್ಬೇಡ. ಹೇಗಿದ್ರು ತಾರಕಣ್ಣ ರಾತ್ರಿ ಮನೆಗ್ ಬರ್ತಾರಲ್ಲ, ಆಗ ಅವ್ರ ಹತ್ರ ಮಾತಾಡಿ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಸು. ಅಕ್ಕ, ಅವ್ರು ಬರ್ಲಿ ಬರ್ದೇ ಇರ್ಲಿ ನನಗೇನು ವ್ಯತ್ಯಾಸ ಆಗೋದಿಲ್ಲ. ಅವ್ರ ಪಾಲಿಗೆ ನಾನೇನು ಅಲ್ಲ ಅಂದ್ಮೇಲೆ ಅವ್ರ ಹತ್ರ ಏನ್ ಮಾತಾಡೋದು? ನನ್ನನ್ನ ನರಕದಲ್ಲಿ ತಳ್ಳಿ ಅವ್ರ ತಮಾಷೆ ನೋಡ್ತಿದ್ದಾರೆ. ಹಾಗೆಲ್ಲ ಹೇಳ್ಬೇಡ ಮಯೂರಿ. ತಾರಕಣ್ಣ ತುಂಬಾ ಒಳ್ಳೆಯವರು. ಸಮಾಧಾನದಿಂದ ಮಾತಾಡಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ಯಾವ ದೃಷ್ಟಿಲಿ ಅವರು ಒಳ್ಳೆಯವ್ರ ತರ ಕಾಣಿಸ್ತಾರಕ್ಕ? ನಿಮ್ ದೃಷ್ಟಿಲಿ ಅವರು ಒಳ್ಳೆಯವ್ರಾಗಿರ್ಬೋದು, ಆದ್ರೆ ನನ್ ದೃಷ್ಟಿನಲ್ಲ. ಅವರು ಅವ್ರ ತಾಯಿ ಮೇಲಿನ ದ್ವೇಷಕ್ಕೆ ನನ್ನನ್ನ ಬಲಿ ಕೊಡ್ತಾ ಇದ್ದಾರೆ. ಒಂದ್ ಹೆಣ್ಣಿನ ಭಾವನೆನ ಅರ್ಥ ಮಾಡ್ಕೊಳ್ದೇ ಇರೋರು ಹೇಗಕ್ಕ ಒಳ್ಳೆಯವ್ರಾಗ್ತಾರೆ? ಇಲ್ಲ, ಅವರು ಮನುಷ್ಯರ ರೂಪದಲ್ಲಿರೋ ರಾಕ್ಷಸರು. ನಿನ್ ಕೋಪ ನನಗೆ ಅರ್ಥ ಆಗುತ್ತೆ ಮಯೂರಿ. ಆದ್ರೆ ಜೀವನದಲ್ಲಿ ಹೊಂದ್ಕೊಂಡು ಹೋದ್ರೆ ಅಲ್ವಾ ಬದುಕು ಬಂಗಾರ ಆಗೋದು. ನನ್ಗೆ ಯಾವ ಬಂಗಾರನೂ ಬೇಡ ಅಕ್ಕ. ನನ್ ಪಾಡಕ್ ಬಿಟ್ಬಿಟ್ರೆ ಈ ಕ್ಷಣನೇ ನರ್ಕದಿಂದ ಹೊರಗಡೆ ಹೊರಟೋಗ್ತೀನಿ. ಹಾಗೆಲ್ಲ ಹೇಳ್ಬೇಡ ಮಯೂರಿ. ನೀನ್ ಮತ್ತೆ ಊರ್ಗ್ ಹೋಗೋದಕ್ಕ ಅವ್ರನ್ನ ಇಲ್ಲಿ ಇರಿಸ್ಕೊಂಡಿರೋದು. ನೋಡು, ನಡೆಯೋ ದಾರಿಯಲ್ಲಿ ಎಡುವು ಸಹಜ. ಹಾಗಂತ ಪದೇ ಪದೇ ಎಡವಿದ್ರೆ ಅದು ಮೂರ್ಖತನ ಆಗುತ್ತೆ ಮಯೂರಿ. ಏನೇ ಬಂದ್ರೂ ಎದುರಿಸಿ ನಿಲ್ಲೋ ಶಕ್ತಿ ನಿನ್ಗಿದೆ. ಯಾವ ಶಕ್ತಿನೂ ನನ್ನಲ್ಲಿ ಇಲ್ಲ ಅಕ್ಕ. ನನಗೆ ಇಲ್ಲಿಂದ ಬಿಡುಗಡೆ ಬೇಕು. ನೋಡು, ಪದೇ ಪದೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡ. ನಿನ್ ಮನೆ ಬಿಟ್ಟು ಹೋದ ತಕ್ಷಣ ಯಾವ ಸಮಸ್ಯೆನೂ ಪರಿಹಾರ ಆಗಲ್ಲ. ಆಗಿರೋ ಸಮಸ್ಯೆನ ಆದ ಜಾಗದಲ್ಲೇ ಪರಿಹಾರ ಮಾಡ್ಕೋಬೇಕು. ನೀನ್ ತಿಳ್ಕೊಂಡಿರೋ ಹಾಗೆ ತಾರಕಣ್ಣ ಇಲ್ಲ. ನೀನ್ ಸಡನ್ ಆಗಿ ಬಾಟಲ್ ಒಡ್ದಾಕಿದ್ಯಲ್ಲ, ಆ ಕೋಪದಿಂದ ನಿನ್ ಜೊತೆ ಈ ತರ ನಡ್ಕೊಂಡಿರ್ಬೋದು. ನೀನ್ ಸಮಾಧಾನವಾಗಿ ಮಾತಾಡಿದ್ರೆ ನಿನ್ ಮಾತನ್ನ ಕೇಳ್ತಾರ ಅವರು. ಅದ್ಯಾವ್ದು ನನಗ್ ಬೇಡ ಅಕ್ಕ. ಇವತ್ತವ್ರು ನನ್ ಜೊತೆ ನಡ್ಕೊಂಡಿರೋ ರೀತಿ ನನ್ ನೆನೆಸ್ಕೊತಿದ್ರೆ ಅವ್ರ ಮುಖ ನೋಡೋದಕ್ಕೂ ನನಗಿಷ್ಟ ಆಗ್ತಿಲ್ಲ. ಹಾಗೆಲ್ಲ ಹೇಳ್ಬೇಡ ಮಯೂರಿ. ಗಂಡ ಹೆಂಡತಿ ನಡುವೆ ಹೀಗೆಲ್ಲ ಆಗ್ತಾ ಇರುತ್ತೆ. ನಾವ್ ಅದನ್ನ ದೊಡ್ಡ ಮಾಡಕ್ ಹೋಗ್ಬಾರ್ದು. ಸರಿ, ನೀನ್ ಇದನ್ನ ಯೋಚನೆ ಮಾಡ್ಕೊಂಡು ಹತ್ಕೊಂಡ್ ಕುತ್ಕೊಳ್ಬೇಡ. ನೀನ್ ಎಲ್ಲಾನು ಮನ್ಸಲ್ಲಿ ಇಟ್ಕೊಂಡ್ ಕೊರ್ಗೋ ಬದ್ಲು ನನ್ನ ಹತ್ರ ಮನ್ಸ್ ಬಿಚ್ಚಿ ಮಾತಾಡು. ನಿನಗ್ ಫೋನ್ ಮಾಡ್ಬೇಕನ್ಸ್ದಾಗೆಲ್ಲ ಫೋನ್ ಮಾಡು. ನಾನ್ ಹೇಳಿದ ಅರ್ಥ ಆಯ್ತಾ? ಆಯ್ತಕ್ಕ. ಸರಿ, ನಾಳೆ ನಿನ್ ಮನೆಗ್ ಬರ್ತೀವಿ. ನಾವೆಲ್ಲರೂ ಹೊರಗಡೆ ಹೋಗೋಣ. ಜಾಗ ಬದಲಾದ್ರೆ ನಿನ್ ಮನಸ್ಸು ಸರಿಯಾಗುತ್ತೆ. ಯೋಚನೆ ಮಾಡ್ದೆ ಹೋಗಿ ಊಟ ಮಾಡಿ ಮಲ್ಗು. ಮನ್ಸಿನ ತುಂಬಾ ವೇದನೆನೆ ತುಂಬಿಕೊಂಡಿರುವಾಗ ಊಟ ಎಲ್ಲಿಂದ ಅಕ್ಕ ಸೇರುತ್ತೆ? ನನ್ಗದೆಲ್ಲ ಬೇಡ.
ನೀವ್ ನಾಳೆ ಬರ್ತೀರಾ ಅಲ್ವಾ? ಖಂಡಿತ ಬರ್ತೀನಿ. ನೀನ್ ಯಾವ್ದು ಯೋಚನೆ ಮಾಡ್ದೆ ಸಮಾಧಾನವಾಗಿರು, ಆಯ್ತಾ? ನಾನ್ ಫೋನ್ ಇಡ್ತೀನಿ. ಸರಿ ಅಕ್ಕ. ಏನು ಏನು ಹಾಗೆ ನೋಡಿದೀಯಾ? ಎಷ್ಟು ಬಾಟ್ಲ್ ನೋಡ್ದಾಗ್ದೆ ನೀನು? ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ನಾಲ್ಕು ಹೊಡೆದಾಗ್ದ, ಐದು, ರಿಪ್ಲೇಸ್ಡ್ ಇಟ್ ವಿತ್ 8 more ಫಾರಿನ್ ವಿಸ್ಕಿ. ಈಗೇನ್ ಮಾಡ್ತೀಯ? ಅಯ್ಯಯ್ಯೋ, ಇನ್ನು 2 ಮಿಸ್ ಮಾಡ್ಬಿಟ್ಟಿದ್ದೀನಿ. ಸರಿ, ವಿಸ್ಕಿ, ರಮ್ಮು, ಜಿನ್ನು, ಒಡ್ಕ ಡಿಸೈನ್ ಆಗಿ ತಂದಿದ್ದೀನಿ. ಬಿಡಿಸ್ತದ? ನೀನಂದ್ರೆ ನನ್ಗೆಷ್ಟು ಇಷ್ಟ ಗೊತ್ತಾ? ನನ್ನ ಮುದ್ದು, ನನ್ನ ಚಿನ್ನ, ನನ್ನ ಬಂಗಾರ. ನೀನಂದ್ರೆ ನನ್ಗೆಷ್ಟು ಇಷ್ಟ ಗೊತ್ತಾ? ಯಾಕೆ ಅಂತ ಗೊತ್ತಾ? ಯಾಕಂದ್ರೆ